ಹಲೋ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈಗ ಮತ್ತೆ ವಾಟ್ಸಪ್ನ 3 ವಿಶೇಷ ಟ್ರಿಕ್ಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವುದೇ ವಿಡಿಯೋ ಹಾಕಿದರೂ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಳ್ಳೋದು ಏನೇನೆಂದರೆ, ಕಂಟಿನ್ಯೂಸ್ ಆಗಿ ವಾಯ್ಸ್ ಮೆಸೇಜ್ ಕಳಿಸೋದು ಹೇಗೆ, ಮತ್ತು ವಾಟ್ಸಪ್ಪಲ್ಲಿ ಬ್ಲ್ಯಾಂಕ್ ಮೆಸೇಜ್ ಕಳಿಸೋದು ಹೇಗೆ, ಮತ್ತು ವಾಟ್ಸಪ್ಪಲ್ಲಿ ನೀವು ಕಳಿಸೋ ಮೆಸೇಜ್ಗೆ ಪಾಸ್ವರ್ಡ್ ಇಡೋದು ಹೇಗೆ, ಮತ್ತು ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ಕ್ವಾಲಿಟಿ ಕಡಿಮೆ ಆಗದಾಗೆ ಫೋಟೋಸ್ನ ಕಳಿಸೋದು ಹೇಗೆ. ಸೊ ಮೊದಲೇ ಟ್ರಿಕ್ಸ್ ಏನಪ್ಪ ಅಂದರೆ, ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಆಗಿ ವಾಯ್ಸ್ ಮೆಸೇಜ್ನ ಕಳಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ವಾಟ್ಸಪ್ಪಲ್ಲಿ ನೀವು ಕಂಟಿನ್ಯೂಸ್ ಆಗಿ ವಾಯ್ಸ್ ಮೆಸೇಜ್ ಕಳಿಸ್ಬೇಕಂದ್ರೆ ಆ ಬಟನ್ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಬಟ್ ಪ್ರೆಸ್ ಮಾಡ್ದೇ ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಕಳಿಸ್ಬೋದು. ಅದಕ್ಕೂ ಮುಂಚೆ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಂಡಿರಬೇಕು. ಅದು ಹೇಗೆ ಅಂತ ಈಗ ನೋಡೋಣ. ಬನ್ನಿ. ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಕಳಿಸುವಾಗ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಮೆಸೇಜ್ನ ಕಳಿಸುವಾಗ ಮಿಸ್ ಆಗಿ ನೀವು ಕೆಲವೊಂದು ಸರಿ ಈ ಬಟನ್ನ ಹಿಂಗೆ ಒತ್ತಿ ಹಿಡಿದಾಗ ಇದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನು ಹೀಗೆ ಸ್ಲೈಡ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಡಿಲೀಟ್ ಆಗುತ್ತೆ. ಇನ್ನೂ ಒಂದು ಆಪ್ಷನ್ ಏನಂದರೆ, ಈಗ ಕಂಟಿನ್ಯೂಸ್ ಆಗಿ ವಾಯ್ಸ್ ರೆಕಾರ್ಡಿಂಗ್ ಮಾಡೋದು ಹೇಗೆ. ಸೊ ಅದನ್ನು ನೀವು ನಿಮಿಷದಗಟ್ಟಲೆ ಹಾಗೆ ಒತ್ತಿ ಹಿಡಿಬೇಕಂತಿಲ್ಲ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ತಾನೇ ವಾಯ್ಸ್ ರೆಕಾರ್ಡ್ ಆಗೋಂಗೆ ಹೇಗೆ ಮಾಡೋದು ಅಂದರೆ, ಸೊ ಅದನ್ನು ನೀವು ಒತ್ತಿ ಹಿಡಿದು ಸೊ ಹೀಗೆ ಮೇಲೆ ಸ್ಲೈಡ್ ಮಾಡಿದರೆ ಸೊ ವಾಯ್ಸ್ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ನೀವು ಬೇಡ ಅಂದರೆ ಇಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಹಾಗೆ ನೀವು 2-3 ನಿಮಿಷದ ತನಕ ಕಂಟಿನ್ಯೂಸ್ ಆಗಿ ವಾಯ್ಸ್ ರೆಕಾರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಬೋದು. ಸೊ ಎರಡನೇದಾಗಿ ಬ್ಲ್ಯಾಂಕ್ ಮೆಸೇಜ್ ಕಳಿಸೋದು ಹೇಗೆ, ಮತ್ತು ಗ್ರೂಪ್ ನೇಮ್ನ ಖಾಲಿ ಪ್ಲೇಸಲ್ಲಿ ಇಡೋದು ಹೇಗೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಬ್ಲ್ಯಾಂಕ್ ಮೆಸೇಜ್ ಫಾರ್ ವಾಟ್ಸಪ್ ಅಂತ ಟೈಪ್ ಮಾಡಿ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಅಂತ ಕೊಡಿ. ಇಲ್ಲಿ ನಂಬರ್ ಆಫ್ ರೋಸ್ ಅಂತಿರುತ್ತೆ, ಅಂದರೆ ನೀವು ಎಷ್ಟು ಸಾಲನ್ನು ಬ್ಲ್ಯಾಂಕ್ ಮೆಸೇಜಾಗಿ ಕಳಿಸ್ಬೇಕು ಅಂತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದಂತ ಕ್ಲಿಕ್ ಮಾಡಿದರೆ ಒಂದು ಸಾಲು ನಿಮ್ಮ ಮೆಸೇಜ್ನ ನೀವು ಬ್ಲ್ಯಾಂಕ್ ಆಗಿ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು 50 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ 50 ಅಂತ ಸೆಲೆಕ್ಟ್ ಮಾಡಿದರೆ 50 ಸಾಲುಗಳು ಇರ್ತಾವಲ್ಲ, ಅಷ್ಟು ಮೆಸೇಜ್ನ ನಾನು ಬ್ಲ್ಯಾಂಕ್ ಆಗಿ ಕಳಿಸ್ಬೋದು. ಒಂದು ಮೆಸೇಜಲ್ಲಿ 50 ಸಾಲುಗಳು. ಸೊ ಇಲ್ಲಿ 50 ಅಂತ ಹೊಡೆದ್ಮೇಲೆ ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಆವಾಗ ನಿಮ್ಮ ಮೆಸೇಜ್ ಕಾಪಿ ಆಗುತ್ತೆ. ಸೊ ಕಾಪಿ ಆದ ತಕ್ಷಣ ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾರಿಗೆ ಮೆಸೇಜ್ ಬೇಕು ಸೊ ಅಲ್ಲಿ ನೀವು ಕಳಿಸ್ಬೇಕು. ಸೊ ಇಲ್ಲಿ ಬಂದು ಪೇಸ್ಟ್ ಅಂತ ಕೊಟ್ಟರೆ ಸೊ ನೀವು 50 ಲೈನ್ಸ್ವರೆಗೂ ಬ್ಲ್ಯಾಂಕ್ ಮೆಸೇಜ್ನ ಕಳಿಸ್ಬೋದು. ಓಕೆ, ಇಲ್ಲಿ ನೋಡಿ ಬ್ಲ್ಯಾಂಕ್ ಮೆಸೇಜ್ನ ಕಳಿಸಿದ್ದೀನಿ. ಸೊ ಇದರಿಂದ ಇನ್ನೂ ಒಂದು ಯೂಸ್ ಏನಂದರೆ, ಈಗ ನೀವು ಗ್ರೂಪ್ ನೇಮ್ ಇರುತ್ತೆ. ಸೊ ಗ್ರೂಪ್ ನೇಮ್ನು ಕೂಡ ನೀವು ಬ್ಲ್ಯಾಂಕ್ ಆಗಿ ಇಡ್ಬೋದು. ಅಂದರೆ ಗ್ರೂಪಿಗೆ ಯಾವುದೇ ಹೆಸರಿಲ್ಲದೆ ನೀವು ಬ್ಲ್ಯಾಂಕ್ ಆಗಿ ಇಡ್ಬೋದು. ವಾಟ್ಸಪ್ಪಲ್ಲಿ ಇನ್ನು ಕೊನೆ ಟ್ರಿಕ್ಸ್ ಏನಪ್ಪ ಅಂದರೆ, ಕಳಿಸೋ ಫೋಟೋಗಳಿಗೆ ಪಾಸ್ವರ್ಡ್ ಇಡೋದು ಹೇಗೆ, ಮತ್ತು ಫೋಟೋ ಸೆಂಡ್ ಮಾಡುವಾಗ ಕ್ವಾಲಿಟಿ ಕಡಿಮೆ ಆಗದೇ ಫೋಟೋ ಸೆಂಡ್ ಮಾಡೋದು ಹೇಗೆ, ಮತ್ತು 100 ಫೋಟೋನ ಒಮ್ಮೆ ಕಳಿಸೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ. ಇದಕ್ಕೂ ಕೂಡ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಇಮೇಜ್ ಟು PDF ಕನ್ವರ್ಟರ್ ಅಂತ ಟೈಪ್ ಕೊಡಿ. ಸೊ ಇಲ್ಲಿ 3ನೇ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಟು PDF ಕನ್ವರ್ಟರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ಸೊ ಓಪನ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋಸ್ ಬೇಕು ಗ್ಯಾಲರಿಲಿ ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಂಗೆ ನಾನು ಫಾರ್ ಎಕ್ಸಾಂಪಲ್ ಈಗ 6 ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಡನ್ ಅಂತ ಕೊಡಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ PDF ಚಿತ್ರ ನಿಮಗೆ ಕಾಣಿಸುತ್ತೆ, PDF ಮಾಡೋದು. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಂಟರ್ PDF ಫೈಲ್ ನೇಮ್ ಅಂತ ಕೇಳುತ್ತೆ. ಸೊ ಏನಾದರೂ ಒಂದು ಕೊಡಿ.
ಸೊ ಆಮೇಲೆ ಇಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಷನ್ ಅಂತ ಇಲ್ಲೊಂದು ಮುಂದೆ ಬಾಕ್ಸ್ ಇದೆ. ನೀವು ಪಾಸ್ವರ್ಡ್ ಇಡಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡ್ ಇಡಿ, ಓಕೆ ಅಂತ ಕೊಡಿ. ಸೊ ಆವಾಗ ಕ್ಲಿಕ್ ಆಗುತ್ತೆ. ಸೊ ಇದರ ವಿಶೇಷತೆ ಏನಂದರೆ ಇದ್ರ ಮುಖಾಂತರ ನೀವು 100-200 ಫೋಟೋನ ಒಮ್ಮೆ ಏಕಕಾಲಕ್ಕೆ ಕಳಿಸ್ಬೋದು. ಅದಲ್ಲದೆ ಇದರಲ್ಲಿ ಫೋಟೋ ಕ್ವಾಲಿಟಿ ಕೂಡ ಚೇಂಜ್ ಆಗೋಲ್ಲ. ಈಗ ಮಾಮೂಲಿಯಾಗಿ ನೀವು ವಾಟ್ಸಪ್ಪಲ್ಲಿ ಕಳಿಸೋ ಫೋಟೋಸ್ ಕ್ವಾಲಿಟಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಬಟ್ ಇದರಲ್ಲಿ ಕ್ವಾಲಿಟಿ ರಿಮೇನ್ಸ್ ಸ್ಟೇಬಲ್, ಅಂದರೆ ಕ್ವಾಲಿಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೈ ಕ್ವಾಲಿಟಿ ಇದ್ದರೆ ಹೈ ಕ್ವಾಲಿಟಿ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.